ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕೀಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಟ್ರಿಪ್ ಲೈಟ್ನ ನಾನು ನಿಮ್ಮ ಮುಂದೆ ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಸ್ಟ್ರಿಪ್ ಲೈಟಿಂದ ಏನು ಉಪಯೋಗ ಅಂತಂದರೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ತುಂಬ ಉಪಯೋಗ ಆಗುತ್ತೆ. ಓಕೆ, ನೀವು ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬರ್ಸ್ ವೀಡಿಯೋಸ್ಗಳನ್ನ ನೋಡಿರ್ತೀರ. ಸೊ ಕಲರ್ ಲೈಟ್ಗಳನ್ನ ಹಾಕಿರ್ತಾರೆ. ಸೊ ಆ ಒಂದು ಲೈಟ್ಗಳು ಜಾಸ್ತಿ ದುಡ್ಡು ಕೂಡ ಆಗಿರ್ಬೋದು. ನಿಮಗೆ ಕಮ್ಮಿ ಬಜೆಟಲ್ಲಿ ಒಂದು ಒಳ್ಳೆ ಲೈಟ್ ಸೆಟಪ್ ಬೇಕು ಅಂತಂದರೆ ಈ ಒಂದು ಸ್ಟ್ರಿಪ್ ಲೈಟ್ನ ನೀವು ತಗೋಬೋದು. ಸೊ ಇವಾಗ ನಾನು ಅದಕ್ಕೋಸ್ಕರ ತಗೊಂಡಿದ್ದೀನಿ. ಸೊ ಇದು ಹೆಂಗಿದೆ ಏನು ಅಂತ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಯಾವ ಥರ ಇದೆ ಸ್ಟ್ರಿಪ್ ಲೈಟ್ ಎಲ್ಲ ನೋಡೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೆಲ್ಲರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನನ್ನ ಹತ್ರ ಸ್ಟ್ರಿಪ್ ಲೈಟ್ ಇದೆ. ಸೊ ಈ ಒಂದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪರ್ಚೇಸ್ ಮಾಡೋರು ಮಾಡ್ಕೋಬೋದು. 400 ರೂಪಾಯಿ ಏನೋ ಆಗುತ್ತೆ ಅಷ್ಟೇ. ಸೊ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡ್ತೀರಾ ಅಂತಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಒಂದು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡೋದಕ್ಕೆ. ಓಕೆನಾ? ಸೊ ಆ್ಯಕ್ಚುಲಿ ನಾನು ಬ್ಲೂ ಕಲರ್ದು ಟ್ಯೂಬ್ ಲೈಟ್ಗೋಸ್ಕರ ಹುಡ್ಕಾಡ್ತಾ ಇದ್ದೆ, ಎಲ್ಲೂ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಸಡನ್ನಾಗಿ ಬುಕ್ ಮಾಡಿಬಿಟ್ಟೆ. ಆಮೇಲೆ ನನಗೆ ಟ್ಯೂಬ್ ಲೈಟ್ ಸಿಕ್ಕೋಯ್ತು. ಸೊ ಬುಕ್ ಮಾಡೋದ್ನಲ್ಲ, ಸುಮ್ಮನೆ ಇನ್ನೇನು ಕ್ಯಾನ್ಸಲ್ ಮಾಡೋದು ಅಂತಂದ್ಬಿಟ್ಟು ಇದನ್ನು ಕೂಡ ಪರ್ಚೇಸ್ ಮಾಡಿದೆ. ಸೊ ಇದನ್ನು ಕೂಡ ಎಲ್ಲಾದರೂ ಹಾಕ್ಬೇಕು ಇವಾಗ ಬ್ಯಾಕ್ಗ್ರೌಂಡಲ್ಲಿ. ನೋಡೋಣ ಎಲ್ಲ ಹಾಕೋದು ಏನು ಅಂತ. ಸೊ ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಏನಿದು A4 ಸೈಜ್ ಶೀಟು ಈ ರೇಂಜು ಕೊಟ್ಬಿಟ್ಟವ್ರೆ. ಇಲ್ಲೊಂದು ಎಕ್ಸ್ಟ್ರಾ ಬೇರೆ ಹಾಕವ್ರೆ. ಯು ಜಸ್ಟ್ ಮೇಡ್ ಮೈ ಡೇ, ಪ್ಲೀಸ್ ರೇಟ್ ಅಸ್ ಅಂತ ಅಂದ್ಬಿಟ್ಟು ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಓಕೆ, ಏನಾದರೂ ತೊಂದರೆ ಆದರೆ ಇದಕ್ಕೆ ಕಾಲ್ ಮಾಡಬೇಕಂತೆ. ಸೂಪರ್. ಸೊ ಓಪನ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ಬೋದು, ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್, LED ಆಯಿತಾ. ಬ್ಯಾಕ್ ಸೈಡ್ ಈ ಥರ ಇದೆ. ಆ್ಯಕ್ಚುಲಿ ಕಮ್ಮಿ ರೋಲ್ ಇದೆ. ಇದನ್ನು ಎಲ್ಲ ಹಾಕೋದು ಏನೋ ಗೊತ್ತಿಲ್ಲ. ಓಕೆ, ಸೊ ಇವಾಗ ನಾನು ಓಪನ್ ಮಾಡ್ತೀನಿ. ಓಕೆ ಗೈಸ್, ಇವಾಗ ನಾನು ಇದನ್ನು ಓಪನ್ ಮಾಡಿದ್ದೀನಿ. ಸೊ ಬ್ಯಾಕ್ ಸೈಡ್ ಇದೇನೆ, ಇದು ಸ್ಪೆಸಿಫಿಕೇಷನ್ ಎಲ್ಲ ಕೊಟ್ಟಿದ್ದಾರೆ. ಫ್ರಂಟ್ ಈ ಥರ ಇದೆ, ಕಲರ್ ಲೈಟ್. ಓಕೆ, ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ನೋಡ್ಬೋದು ಸ್ಟ್ರಿಪ್ ಲೈಟ್ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಇದನ್ನೇ ಲೈಟು ನೀವು ಹಾಕೋಬೇಕು ಬ್ಯಾಕ್ಗ್ರೌಂಡ್ಗೆ. ನೋಡ್ತಾ ಇದ್ದೀರಾ ಹೆಂಗಿದೆ ಅಂತ. ಮೇ ಬಿ 5 ಮೀಟ್ರೇನೋ ಅಂತ ಅನಿಸುತ್ತೆ. ಆ್ಯಂಡ್ ಇದರ ಜೊತೆಗೆ ಒಂದು ರಿಮೋಟ್ನೂ ಕೂಡ ಕೊಟ್ಟಿದ್ದಾರೆ. ಸೊ ಈ ರಿಮೋಟಿಂದ ನೀವು ಕಲರ್ಸ್ಗಳನ್ನೂ ಕೂಡ ಚೇಂಜ್ ಮಾಡ್ಬೋದು, ಆನು ಆಫು ಮಾಡ್ಬೋದು. ಓಕೆನಾ? ಸೊ ಇದನ್ನು ಕೂಡ ಸೈಡಲ್ಲಿ ಇಡ್ತೀನಿ. ಸೊ ನೆಕ್ಸ್ಟ್ ಇನ್ನೇನು ಕೊಟ್ಟಿದ್ದಾರೆ, ಒಂದು ಅಡ್ಯಾಪ್ಟರ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಕನೆಕ್ಷನ್ ಕೊಡಬೇಕಾಗತ್ತೆ. ನೆಕ್ಸ್ಟ್ ಇಲ್ಲೊಂದು ಏನೋ ಕೊಟ್ಟಿದ್ದಾರೆ, ಕಂಟ್ರೋಲ್ ಬಾಕ್ಸ್. ಓಕೆ, ಸೊ ಇದರಿಂದಲೇ ನಾವು ಕಲರ್ ಕನೆಕ್ಷನ್ ಮಾಡೋದಕ್ಕೆ ಸಾಧ್ಯ, ಕನ್ವರ್ಟರು. ಸೊ ಅದರಿಂದ ಇದನ್ನು ಕೂಡ ನಾನು ಸೈಡ್ಗೆ ಇಡ್ತೀನಿ. ಓಕೆ ಗೈಸ್, ಸೊ ಇವಾಗ ಇದನ್ನು ನಾವು ಓಪನ್ ಮಾಡೋಣ. ಸೊ ನೋಡಿ ಸ್ಟ್ರಿಪ್ ಲೈಟ್ ಹೆಂಗಿದೆ ಅಂತ. ಸೊ ಇಲ್ಲಿ ಲೈಟ್ಗಳಿರುತ್ತೆ, ನಿಮಗೆ ಕಾಣಿಸ್ತಿದೆಯಾ? ಬೆಳಕು ಜಾಸ್ತಿ ಐತೆನೋ ನೋಡಿ, ಇಲ್ಲಿ ಲೈಟ್ಗಳಿರುತ್ತೆ. ಸೊ ಈ ಲೈಟೇ ಹತ್ಕೊಳ್ಳೋದು, ಆಯಿತಾ? ಸೊ ಇವಾಗ ಇದನ್ನು ನಾನು ಸೈಡ್ ಇಡ್ತೀನಿ. ಇಲ್ಲಿ ಒಂದು 4 ಪಿನ್ಗಳಿರುತ್ತೆ. ಈ ಒಂದು ಪಿನ್ನನ್ನು ನೀವು ಚುಚ್ಚಬೇಕು. ಸೊ ಇವಾಗ ಇದರಲ್ಲಿ ಬ್ಯಾಕ್ ಸೈಡು ನೀವು ಅಡಾಪ್ಟರ್ನ ಕನೆಕ್ಟ್ ಮಾಡೋದಕ್ಕೆ ಒಂದು ಜಾಗ ಕೊಟ್ಟಿರ್ತಾರೆ. ಸೊ ಅದನ್ನು ನಾನು ಇವಾಗ ಹಾಕ್ತೀನಿ. ವೈರು ತುಂಬ ಚಿಕ್ಕ ಇದೆ, ಹೆವಿ ಚಿಕ್ಕ ಇದೆ. ಒಂದು ಮಾರಾದರೂ ಇರೋ ಬೇಡವಾ? ಒಂದು ಮಾರಾದರೂ ಇರ್ಬೇಕು ತಾನೆ ವೈರು ಅಟ್ಲೀಸ್ಟು. ಹೋಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಓಕೆ, ಕೂತ್ಕೊಳ್ಳೋದು ಇವಾಗ ಪರ್ಫೆಕ್ಟಾಗಿ ಕೂತಿದೆ. ಸೊ ಇದನ್ನು ನಾವು ಕರೆಂಟ್ಗೆ ಕನೆಕ್ಷನ್ನ ಕೊಡಬೇಕು. ಆ್ಯಂಡ್ ಇದು ರಿಮೋಟ್ ಕಂಟ್ರೋಲ್ ಸೆನ್ಸರ್ ಕೊಟ್ಟಿದ್ದಾರೆ ಅಷ್ಟೇ, ಇದೇನಿಲ್ಲ, ತಲೆ ಕೆಡಿಸ್ಕೊಬಿಡಿ. ಇಲ್ಲಿಗೆ ನಾವು ಪಿನ್ನನ್ನು ಹಾಕಬೇಕು. ಅಯ್ಯೋ, ಏನು ಹಿಂಗೆ ಬಂದುಬಿಡ್ತು. ಸೂಪರ್ ಗುರು ಟೆಕ್ನಾಲಜಿ. ಸೊ ಈ ಒಂದು ಕಲರ್ಸ್ಗಳನ್ನ ನೋಡಿಕೊಂಡು ನೀಟಾಗಿ ಪಿನ್ನ ಮಾಡಿ, ಹುಷಾರು, ಕೈಗೆ ಚುಚ್ಕೊಬಿಟ್ಟಿರೋ ಏನು ಒಳ್ಳೆ ಅಲ್ಲಿದ್ದಂಗವೆ. ಓಕೆ, ಜಸ್ಟ್ ಇಷ್ಟೇನಾ? ಓಕೆ,
ಫೈನ್. ಇವಾಗ ನೀಟಾಗಿ ಕೂತ್ಕೊಳ್ತು, ಕಚ್ಕೊಂಡಿದೆ ಎರಡು ಕೂಡ. ಸೊ ಇವಾಗ ನಮ್ಮ ಕೆಲಸ ಪಕ್ಕಾಗಿ ಆಗುತ್ತೆ ಅಂತ ಅರ್ಥ. ಸೊ ಇವಾಗ ನಾನು ಇದನ್ನು ಕರೆಂಟ್ಗೆ ಹಾಕ್ತೀನಿ, ಆಯಿತಾ. ಸೊ ಇನ್ನೊಂದು ಸ್ವಲ್ಪ ಇದನ್ನು ಸ್ಟ್ರಿಪ್ ಲೈಟ್ ಇನ್ನೊಂದು ಸ್ವಲ್ಪ ಎಳ್ಕೊತೀನಿ, ಯಾಕೆಂತಾರೆ ಅಲ್ಲಿ ಇನ್ನೂ ಲೆಂತ್ ಇದೆ, ಅದಕ್ಕೋಸ್ಕರ ಇಷ್ಟು ಎಳ್ಕೊಂಡಿದ್ದೀನಿ. ಸೊ ಇದನ್ನು ಕರೆಂಟ್ಗೆ ಹಾಕ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಇವಾಗ ನಾನು ಲೈಟನ್ನು ಹಾಕಿದ್ದೀನಿ. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಲೈಟು ಟಿನ್ಕ 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 ಅಂತ ಇದೆ. ಒಂದಷ್ಟು ಉದ್ದ ಬರುತ್ತೆ ಕಣ್ರಪ್ಪ, ಒಂದು 5 ಮೀಟ್ರ್ ಅಷ್ಟೇ ಇದು ಇರೋದು. ಸೊ ನೀವು ಇಲ್ಲಿ ನೋಡ್ಬೋದು. ಒಂದು ನಿಮಿಷ ಇರಿ, ಎಲ್ಲ ತೆಗೆದುಬಿಡ್ತೀನಿ. ಇದು ರೋಲು ಹಂಗೆ ಇರ್ತದಾ? ಅಯ್ಯೋ, ಏನು ಇನ್ನೂ ಬತ್ತನೇ ಐತೆ. ನಾನು ಬೇಗ ಬಂದ್ಬಿಡ್ತದೆ ಅಂತ ತೆಗಿತಾಯಿದ್ರೆ ಇಲ್ಲೇನೋ ಅಂಟಿಸವ್ರೆ ಅಂತ ಅನಿಸುತ್ತೆ. ಓಕೆ, ಇಲ್ಲಿ ಅಂಟಿಸಿದ್ದಾರೆ ಅಷ್ಟೇ. ಓಕೆ, ಪ್ಲಾಸ್ಟರ್ ಹಾಕಿ ಅಂಟಿಸಿದ್ದಾರೆ. ಸೊ ಫೈನ್, ಇಷ್ಟು ಬಂತು. ಇವಾಗ ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಏನು ಕತೆ ಅಂತ. ಒಂದು ನಿಮಿಷ ಇರಿ, ಏನಾದ್ರು ಡಿಫ್ರೆಂಟಾಗಿ ಮಾಡೋಣ. ಅಯ್ಯಯ್ಯೋ, ಬಿದ್ದಾಯ್ತಾ? ಹೋಯ್ತು ನೋಡಿ, ತೋರಿಸ್ತೀನಿ. ಕಾಣಿಸ್ತಿದೆಯಾ? ಲೈಟ್ ಆಫ್ ಮಾಡಲಾ? ಲೈಟ್ ಆಫ್ ಮಾಡಿದ್ರೆ ನಿಮಗೆ ಸಖತ್ತಾಗಿ ಕಾಣಿಸುತ್ತೆ. ಇವಾಗ ಇರಿ, ಒಂದು ನಿಮಿಷ ಲೈಟ್ ಆಫ್ ಮಾಡ್ತೀನಿ. ಆದರೂ ಬೆಳಕಿದೆ ಇವತ್ತು ನೋಡಿ, ಹಿಂಗೆ ಕಾಣಿಸುತ್ತೆ. ಇದ್ರ ಕ್ವಾಲಿಟಿ ನಿಮ್ಗೆ ಗೊತ್ತಾಯ್ತಲ್ಲ, ಯಾಕೆಂತಾರೆ ಹೊರಗಡೆ ಎಲ್ಲ ಬೆಳಕಿದೆ. ಬೆಳಕಿಲ್ಲ ಅಂತಂದಿದ್ರೆ ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಇದ್ರ ಕ್ವಾಲಿಟಿ ಹೆಂಗಿದೆ ಅಂತ. ಈಗ ನೋಡ್ಬೋದು ಲೈಟ್ ಹೆಂಗೆ ಹೊಳಿತಾ ಇದೆ ಅಂತ. ಸೊ ನಾನು ವೀಡಿಯೋಸ್ಗಳಲ್ಲಿ ಹಾಕ್ತೀನಿ ಇನ್ನು ಮುಂದೆ, ನೆಕ್ಸ್ಟ್ ಬರೋ ವೀಡಿಯೋಸ್ಗಳಲ್ಲಿ ಹಾಕಿರ್ತೀನಿ. ನೋಡಿ ಇದ್ರ ಕ್ವಾಲಿಟಿ ಹೆಂಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ನಾವು ರಿಮೋಟಲ್ಲಿ ವರ್ಕ್ ಮಾಡೋಣ. ಒಂದು ನಿಮಿಷ ಇರಿ, ಲೈಟ್ ಹಾಕ್ಬಿಡ್ತೀನಿ. ಓಕೆ, ಇವಾಗ ಇಲ್ಲಿದೆ ನೋಡಿ, ಒಂದೇ ಕಲರ್ಗೆ ಈ ಹೊಡಿಬೇಕು. ಇವೆಲ್ಲ ಮಿಕ್ಸ್ ಬರುತ್ತೆ, ಆಯಿತಾ. ಸೊ ಗ್ರೀನ್ ಕೊಟ್ಟರೆ ಫುಲ್ಲು ಗ್ರೀನ್ ಆಗಿದೆ ಇವಾಗ. ಸೊ ನೀವು ನೋಡ್ತಾ ಇದ್ದೀರಾ, ಫುಲ್ಲು ಗ್ರೀನ್ ಆಗಿದೆ, ಆಯಿತಾ. ಸೊ ನನ್ನ ಕೈ ಮೇಲೆ ರಿಫ್ಲೆಕ್ಷನ್ ಆಗ್ತಾಯಿದೆ ನೋಡಿ, ಬೆಳಕಿದೆ. ಅದಕ್ಕೋಸ್ಕರ ರೆಡ್ ಕೊಟ್ಟರೆ ಫುಲ್ಲು ರೆಡ್ ಆಯಿತು. ಸೊ ನೆಕ್ಸ್ಟು ಬ್ಲೂ ಕೊಟ್ಟರೆ ಫುಲ್ಲು ಬ್ಲೂ ಆಯಿತು. ನೆಕ್ಸ್ಟು ವೈಟ್ ಕೊಟ್ಟರೆ ಎಲ್ಲ ಬರ್ತವೆ, ಆಯಿತಾ. ಎಲ್ಲ ಕಲರು ಫುಲ್ಲು ಎಲ್ಲ ಕಲರು ಬರ್ತಾಯಿದ್ದಾವೆ. ಸೊ ಇಲ್ಲಿ ನಿಮಗೆ ಮಿಕ್ಸ್ ಬರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ್ರೆ ಮಿಕ್ಸ್ ಬರುತ್ತೆ ನಿಮಗೆ, ಓಕೆನಾ. ನೆಕ್ಸ್ಟು ಫ್ಲ್ಯಾಶ್ ಇದೆ, ಇದನ್ನು ಕೊಟ್ಟರೆ ಟಕ್ 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 ಅಂತ ಹೊಡಿತಾ ಇರುತ್ತೆ ಲೈಟು. ಸೊ ಆ್ಯಂಡು ಸ್ಟ್ರೋಬ್ ಅಂತೇನೋ ಒಂದು ಕೊಟ್ಟಿದ್ದಾರೆ. ಸ್ಟ್ರೋಬ್ ಕೊಟ್ಟರೆ ಹೀಗೆ ಒಂಥರ ಡಿಫ್ರೆಂಟಾಗಿ ಏನೋ ಹಿಂಗೆ ಮಿಣಕ ಅಂತಂತವೆ. ಫೇಡ್ ಕೊಟ್ಟರೆ ಗೊತ್ತಲ್ಲ ವೀಡಿಯೋ ಎಡಿಟಿಂಗಲ್ಲಿ, ಬಂದು ಹೋಗುತ್ತೆ. ಸ್ಮೂತ್ ಕೊಟ್ಟರು ನೀವು ನೋಡ್ತಾ ಇದ್ದೀರಾ ಈ ಥರ ಆಗುತ್ತೆ, ಓಕೆನಾ. ಸೊ ನಾನು ಇವಾಗ ನನಗೆ ಬ್ಲೂ ಕಂಡ್ರೆ ತುಂಬ ಇಷ್ಟ ವೀಡಿಯೋಗಳಲ್ಲಿ, ಸೊ ಅದಕ್ಕೋಸ್ಕರ ಬ್ಲೂ ಇಟ್ಟಿದ್ದೀನಿ, ಓಕೆ. ಸೊ ಇವಾಗ ನಾನು ಈ ಒಂದು ಸ್ಟ್ರಿಪ್ ಲೈಟ್ನ ನಾನು ಬರುವಂಥ ವೀಡಿಯೋದಲ್ಲಿ ನಾನು ಆ್ಯಡ್ ಮಾಡ್ತೀನಿ ನನ್ನ ಒಂದು ಗೋಡೆಗೆ, ಆಯಿತಾ. ಸೊ ಕ್ವಾಲಿಟಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ತನಕ ವೀಡಿಯೋ ನೋಡ್ತಾರೆ, ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ವೀಡಿಯೋ ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಇದನ್ನು ಪರ್ಚೇಸ್ ಮಾಡಬೇಕು ಅಂದವ್ರು ಮಾಡ್ಕೊಳ್ಳಿ. 400 ರೂಪಾಯಿಗೆ ನಿಮಗೆ ಕಮ್ಮಿ ಬೆಲೆಗೆ ಸಿಗ್ತಾಯಿದೆ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್, ಜೈ ಹಿಂದ್, ವಂದೇ ಮಾತರಂ.